ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ರಾಯರಿಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಯರು ನೋಡಿ ಒಂದೇ ಶಿಲೆ ಕಾಣಿಸುತ್ತೆ. ಈ ತರ ನಿಮಗೆ ಬೃಂದಾವನ ಇವಾಗೂ ನಿಮಗೆ ಈ ಕ್ಷೇತ್ರದ ಎಲ್ಲೂ ಸಿಗಲ್ಲ. ಮತ್ತನೆ ಆ ದುಃಖದಲ್ಲಿ ಮಾಡಿದಂತಹ ಮಂತ್ರ ಇದು. ಅದೇ ಮಂತ್ರನೇ ಈ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ಇದೇ ತುಂಗಾಭದ್ರಾ ನದಿನೇ ಅಪರ್ಣಾಚಾರ್ಯಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ. ಆ ನದಿ ಇದೇ ತುಂಗಾಭದ್ರಾ ನದಿ. ಇದೇ ಬೃಂದಾವನ ವೈಬ್ರೇಷನ್ ಆಗಿ ಬೃಂದಾವನ ಒಳಗಿಂತಾನೆ ಒಂದು ಧ್ವನಿ ಬರ್ತದೆ, ಸಾಕ್ಷಿ ಅಯಾಸ್ತೋತ್ರೈಹಿ ಅಂತ ಹೇಳಿ. ಸೊ ನೋಡಿ, ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆದ್ರೆ ಹೇಳುತ್ತಿದೆ ನೋಡಿ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಶುರುವಾಗಿದಂತಹ ಕ್ಷೇತ್ರ ಇದು. ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪರ್ಣಾಚಾರ್ಯವರು. ಅಪರ್ಣಾಚಾರ್ಯವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಶಿಷ್ಯಂದ್ರು. ಅವರು ಹುಟ್ಟಿದಂತಹ ಊರಿದು. ಈ ಊರ ಹೆಸರು ಬಂದು ಭಿಕ್ಷಾಲಯ ಅಂತ ಕರೀತಾರೆ. ಹಳೆ ಹೆಸರು ಭಿಕ್ಷಾಲಯ, ಇವಾಗಿನ ಹೆಸರು ಬಂದು ಬಿಚ್ಚಾಲಿ ಅಂತ ಆಗಿದೆ. ಇದಕ್ಕೆ ಈ ಕ್ಷೇತ್ರಕ್ಕೆ ಭಿಕ್ಷಾಲಯ ಅಂತ ಹೆಸರು ಬಂತು ಅಂದ್ರೆ ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರಲ್ವಾ, ಹೆಸರು ಮಾಂಚಾಲೆ, ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ. ನೀವು ಈ ಕ್ಷೇತ್ರದಲ್ಲಿ ಅಪರ್ಣಾಚಾರ್ಯವರು ಇರೋ ಕಾಲದಲ್ಲಿ ಅವರು ಬರೀ ಅಕ್ಕಿಯನ್ನ ವಿತೌಟ್ ಫೈರ್ ಅಂದ್ರೆ ನೀರಿಲ್ಲದನೆ ಬೆಂಕಿ ಇಲ್ಲದನೆ ಅನ್ನ ಮಾಡಿಸಿ ತೋರಿಸಿದಂತಹ ಕ್ಷೇತ್ರ ಇದು. ಅಂದ್ರೆ ಯಾರ ಕೈಲ ಮಾಡ್ಲಕ್ ಆಗೋದಿಲ್ಲ, ಅವರು ಮಾಡಿಸಿ ತೋರಿಸಿದ್ರು. ಹೇಗೆ ಅಂದ್ರೆ